ಎಲ್ಲರಿಗೂ ನಮಸ್ಕಾರ ರೀ. ನಾನಿವತ್ತ ಭಾಳ ಸಿಂಪಲ್ ಆಗಿ ಈಸಿಯಾಗಿ ರಸಂನ ಮಾಡೋದನ್ನ ತೋರಿಸ್ತಾ ಇದ್ದೀವಿ ನೋಡಿ. ಒಂದ್ಸತಿ ಇದನ್ನ ಏನಾದರೂ ಮನಿ ಒಳಗೆ ಮಾಡಿಟ್ರ ಸಣ್ಣವರಿಂದ ಹಿಡಿದು ದೊಡ್ಡೋರ್ವರೆಗೂ ಅನ್ನದ ಜೊತೆ ಬೇಡಿ ಬೇಡಿ ಹಾಕ್ಸೊಂತಿದ್ದಾರೆ ನೋಡ್ರಿ. ಅಷ್ಟ ಮಸ್ತ್ ಆಗಿರುವಂಥ ಸೂಪರ್ ಆಗಿರುವಂಥ ಹಂಗೆ ಟೇಸ್ಟಿ ಆಗಿರುವಂಥ ಸಾಂಬಾರನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಹೇಗೆ ಮಾಡೋಂಥ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರಸಂನ ಮಾಡೋದಕ್ಕೆ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ನೋಡಿ. ಇವಾಗ 1 ಕಪ್ ಆಗುವಷ್ಟು ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ ನೋಡಿ. ಬೇಳೆನೆಲ್ಲ ಹಾಕೊಂಡ ಒಂದು ನೀರು ಹಾಕೊಂಡ ಒಂದು 2 ಸತಿ ಸ್ವಚ್ಛಗ ಬೇಳೆನೆಲ್ಲ ತೊಳಿಬೇಕು ನೋಡಿ. ಇವಾಗ ತೊಳೆದಾದ್ಮೇಲೆ ನೀರನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ. ಇವಾಗ ಮತ್ತೆ ಬೇಳೆ ಮುಳುಗುವಷ್ಟು ನೀರು ಹಾಕೋಬೇಕು ನೋಡಿ. ನೀವು ಬೇಕಾದ್ರೆ ಕಡಲೆ ಬೇಳೆನ ಹಾಕೊಂಡು ಮಾಡ್ಬೋದು, ಅದನ್ನು ಕೂಡ ಸೂಪರ್ ಆಗಿರ್ತೈತ್ರಿ. ಆದ್ರೆ ನಾವಿಲ್ಲಿ ತೊಗರಿ ಬೇಳೆನ ಹಾಕಿ ಮಾಡ್ತಾ ಇದೀವಿ ನೋಡಿ. ಹಂಗೆ ಅದ್ರ ಜೊತೆ 1 ಟೊಮ್ಯಾಟೊ ಮೀಡಿಯಂ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೆ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ನೋಡಿ. ಹಂಗೆ ಅದ್ರ ಜೊತೆ ಖಾರಕ್ಕೆ ನೋಡ್ಕೊಂಡು ಒಂದು 2 ಹಸಿ ಮೆಣಸಿಕಾಯಿನ ಮುರ್ಕೊಂಡು ಹಾಕ್ತಾ ಇದೀನಿ ನೋಡಿ. ಇವಾಗ ಜಲ್ದಿ ಬ್ಯಾಳಿ ಕುದಿಲಿ ಅಂತ ಹೇಳಿ ಸ್ವಲ್ಪ ಅಡಿಗೆ ಎಣ್ಣೆನ ಸೇರಿಸ್ತಾ ಇದೀನಿ ನೋಡಿ. ಎಲ್ಲ ಅದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು ನೋಡಿ. ಒಂದು 2 ರಿಂದ 3 ವಿಸಿಲ್ ಹೊಡಿಸಿದ್ರೆ ಸಾಕು ನೋಡ್ರಿ. ಬ್ಯಾಳಿ ಎಲ್ಲ ಚಲೋ ಹೊತ್ನಾಗ ಕುದೀತೈತಿ ನೋಡಿ. ಇವಾಗ ಬ್ಯಾಳಿ ಎಲ್ಲ ಕುದ್ದಿದೆ ನೋಡಿ. ಮುಚ್ಚಳನ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಚಲೋ ಹೊತ್ನಾಗ ಹಣ್ಣಾಗ ಕುದ್ದೈತಿ ನೋಡ್ರಿ ಬ್ಯಾಳಿ. ಇವಾಗ ಕಡ್ಗೋಲ್ ತೊಗೋಬೇಕ್ರಿ. ಅದನ್ನೆಲ್ಲ ಚಲೋ ಹೊತ್ನಾಗ ಬ್ಯಾಳಿನೆಲ್ಲ ಮಸಿಬೇಕು ನೋಡ್ರಿ. ಇದನ್ನೆಲ್ಲ ರೆಡಿ ಮಾಡಿ ಒಂದ್ ಕಡೆ ಎತ್ತಿಟ್ಕೋಬೇಕು. ಬ್ಯಾಳಿ ಎಲ್ಲ ರೆಡಿ ಆದ್ಮೇಲೆ ಒಲಿ ಮೇಲೆ ಒಂದು ಬೊಗಾಣಿ ಇಟ್ಟಿದ್ದೀನಿ ನೋಡಿ. ಅದೆಲ್ಲ ಬಿಸಿ ಆದ್ಮೇಲೆ ಇಲ್ಲಿ ಅಡಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಎಣ್ಣೆ ಎಲ್ಲ ಕಾದಾದ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆನ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಅದೆಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಒಂದು 2 ಒಣ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನೋಡಿ ಮುರ್ಕೊಂಡು. ಹಂಗೆ ಅದ್ರ ಜೊತೆ ಕರ್ಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡ್ರಿ ಗ್ಯಾಸನ್ನ ಲೋ ಟು ಮೀಡಿಯಂ ಫ್ಲೇಮ್ದಾಗ ಇಡ್ಬೇಕಾಕೈತೆ ನೋಡ್ರಿ. ಯಾಕಂದ್ರೆ ಜೋರು ಇಟ್ರೆ ಹೊತ್ತಾವ್ರಿ, ಹಿಂಗಾಗಿ ಸಣ್ಣ ಇಡ್ಬೇಕಾಕೈತೆ ನೋಡಿ. ಒಂದು 2 ಬೆಳ್ಳುಳ್ಳಿನ ತೊಗೊಂಡಿದ್ದಾರೆ, ಅದನ್ನು ಅಗಚಗಳ ಹಂಗೆ ಜಜ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ. ಈಗ ಚಲೋತ್ನಾಗ ಎಲ್ಲ ಫ್ರೈ ಆದು ನೋಡಿ. ಇವಾಗ ಏನದಲ್ರಿ ಕಲರ್ಗೋಸ್ಕರ ಅರಿಶಿನ ಸೇರಿಸ್ತಾ ಇದ್ದೀನಿ ನೋಡ್ರಿ. ಈಗೇನು ಬ್ಯಾಳಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ರಿ, ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಬ್ಯಾಳಿ ಭಾಳ ಗಟ್ಟಿ ಅನ್ಸಾಕತ್ರಿ, ಹಿಂಗಾಗಿ ನೀರು ಸೇರಿಸ್ತಾ ಇದ್ದೀನಿ ನೋಡ್ರಿ. ಗಟ್ಟಿ ಇದ್ರೆ ಅಷ್ಟೊಂದು ರಸಮ್ಮ ಚಲೋ ಬರೋದಿಲ್ರಿ. ಹಿಂಗಾಗಿ ಒಂದು ಸ್ವಲ್ಪ ನೀರು ತಿಳುವಾಗಿದ್ರನ ರಸಮ್ ಮಸ್ತ್ ಅನಿಸ್ತೈತಿ ನೋಡಿ. ನಾನು ಇವಾಗ ನೋಡ್ಕೊಂಡು ನೀರು ಹಾಕ್ತಾ ಇದ್ದೀನಿ ನೋಡಿ. ನಿಮ್ಗೆ ಇನ್ನೂ ಜಾಸ್ತಿ ತಿಳುವಾಗಬೇಕಂದ್ರೆ ಇನ್ನೂ ಜಾಸ್ತಿ ನೀರು ಹಾಕೋರಿ. ನಾನಿಲ್ಲಿ ಮೀಡಿಯಮ್ ಇರಲಿ ಅಂತ ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಧನಿಯಾ ಪೌಡ್ರ್ ಇತ್ತ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ಏನದಲ್ರಿ ರುಚಿ ತಕ್ಕಷ್ಟ ಉಪ್ಪನ್ನು ಹಾಕ್ಬೇಕು ನೋಡಿ. ನೀವು ಬೇಕಾದ್ರೆ ಹುಂಚಿ ಹುಳಿ ಕೂಡ ಸೇರಿಸ್ಬೋದ್ರಿ. ಆದ್ರೆ ನಾವಿಲ್ಲಿ ಹಾಕೊಂಡಿಲ್ರಿ, ಬರೀ 2 ಟೊಮ್ಯಾಟೋನ ಹಾಕಿ ಮಾಡಿದ್ದೀವಿ ನೋಡ್ರಿ. ಅಷ್ಟ ಮಸ್ತಾಗಿರ್ತೈತಿ ನೋಡಿ. ನಾವು ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀವಿ ನೋಡಿ. ನೀವು ಬೆಲ್ಲ ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬಿಡ್ಬೋದು. ಒಂದು 2 ಕುದಿನ ಕುದಿಸಿದಾತ್ ನೋಡ್ರಿ, ರಸಮ್ಮ ರೆಡಿ ಆಗ್ತೈತಿ ನೋಡಿ. ಇದನ್ನ ನಮ್ಮ ಉತ್ತರ ಕರ್ನಾಟಕ ಕಡೆ ಸಪ್ಪನ್ ಬ್ಯಾಳಿಯ ಸಾರು ಅಂತ ಹೇಳ್ತಾರೆ ನೋಡಿ. ಒಂದೊಂದು ಕಡೆ ಒಂದೊಂದು ಹೆಸರು ಇಟ್ಟ ಕರೀತಾರೆ ನೋಡ್ರಿ. ಕೆಲವೊಂದು ಕಡೆ ರಸಮ್ ಅಂತ ಕರೀತಾರ್ರಿ, ಕೆಲವೊಂದು ಕಡೆ ತಿಳಿ ಸಾರು ಅಂತ ಕರೀತಾರ್ರಿ. ನೀವು ಯಾವ್ದು ಬೇಕೋ ಅದನ್ನ ಬೇಕಾದ್ರೆ ಅನ್ಕೊಂಡು ಕರಿಬೋದ್ರಿ. ನಮ್ಮ ಕಡೆ ಎಲ್ಲ ಸಪ್ಪನ್ ಬ್ಯಾಳಿ ಅಂತಾನೆ ಕರೀದ್ ನೋಡಿ. ಇದನ್ನ ನಮ್ಮ ಕಡೆ ಮನಿ ಮಂದಿ ಎಲ್ಲ ಭಾಳ ಇಷ್ಟಪಟ್ಟ ತಿಂತಾರೆ ನೋಡಿ. ಪದರ್ ಚಪಾತಿ ಈ ಥರ ಸಪ್ಪನ್ ಬ್ಯಾಳಿನ ಹಾಕೊಂಡು ಸ್ವಲ್ಪ ಕೆಂಪು ಚಟ್ನಿ ಮ್ಯಾಗ ಒಂದು ಸ್ವಲ್ಪ ತುಪ್ಪನ ಹಾಕೊಂಡು ತಿಂತಾನೆ ಇರ್ಬೇಕು ಅನಿಸ್ತೈತಿ ನೋಡ್ರಿ. ಅಷ್ಟ ಮಸ್ತಾಗಿ ರೆಡಿ ಆಗ್ತೈತಿ ನೋಡ್ರಿ. ಇದನ್ನ ಒಂದ್ಸತಿ ಮನಿ ಒಳಗೆ ತಪ್ಪದ ಟ್ರೈ ಮಾಡ್ರಿ. ಹೇಗೆ ಬತ್ತಂತ ಕಮೆಂಟ್ ಮಾಡಿ. ಸಣ್ಣ ಮಕ್ಕಳಿಗಂತೂ ಅನ್ನ ಸ್ವಲ್ಪ ಈ ಥರ ತಿಳಿ ಸಾರನ್ನು ಹಾಕಿಕೊಟ್ರೆ ಸ್ವಲ್ಪ ತುಪ್ಪ ಹಾಕೊಂಡು ಕಲಿಸ್ಕೊಂಡು ಅವ್ರಿಗೆ ತಿನ್ನಿಸಿದ್ರೆ ತಿಂತಾನೆ ಇರ್ತಾರೆ ನೋಡ್ರಿ. ಅಷ್ಟ ಮಸ್ತಾಗಿರ್ತೈತಿ, ಅಷ್ಟ ಸೂಪರ್ ಆಗಿರ್ತೈತಿ ನೋಡ್ರಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡ್ರಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ರಿ. ನಮಸ್ಕಾರ ರೀ.